ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ರಾಕೇಶ್ ಮುಗ್ಧನ್ ಜನರಲ್ ಸೈನ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾನು ವಿವಿಧ ಕಾಂಪಿಟೇಟಿವ್ ಪರೀಕ್ಷೆಗಳಾದಂತಹ ಆರ್ಮಿ, SSC, CISF, BSF, ರೈಲ್ವೆ ಹೀಗೆ ವಿವಿಧ ಪರೀಕ್ಷೆಗಳಿಗೆ ಕೇರ್ತಕ್ಕಂಥ ಟಾಪ್ 100 ಜನರಲ್ ಸೈನ್ಸ್ ಕ್ವಶನ್ ಆನ್ಸರನ್ನು ಇವತ್ತು ಚರ್ಚೆ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಫಸ್ಟ್ ಕ್ವಶನಿಗೆ ಹೋಗೋಣ. ಮೊದಲನೇದು, ಹೌ ಮೆನಿ ಟೈಮ್ಸ್ ಎ ಮಿನಿಟ್ ಡಸ್ ದಿ ಹಾರ್ಟ್ ಬೀಟ್ ಆಫ್ ಹೆಲ್ದಿ ಪರ್ಸನ್ಸ್ ಬೀಟ್? ಆರೋಗ್ಯವಂತ ಮಾನವನ ಹೃದಯ ಬಡಿತ ಎಷ್ಟು ಇರ್ತದೆ ಪ್ರತಿ ಸೆಕೆಂಡಿಗೆ, ಪ್ರತಿ ನಿಮಿಷಕ್ಕೆ? 72. ರೈಟ್ ಆನ್ಸರ್ ಈಸ್ 72. ನೆಕ್ಸ್ಟ್, ಬ್ಲಡ್ ಈಸ್ ಪ್ಯೂರಿಫೈಡ್ ಬೈ, ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು ಯಾವುದು? ಕಿಡ್ನಿ, ಮೂತ್ರಜನಕಾಂಗ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಯೂಸ್ಡ್ ಫಾರ್ ಥರ್ಮಾಮೀಟರ್ ಟು ಶೋ ದಿ ಟೆಂಪ್ರೇಚರ್? ಒಂದು ಥರ್ಮಾಮೀಟ್ರ್ ತಾಪಮಾಪಕದಲ್ಲಿ ಟೆಂಪ್ರೇಚರ್ ತೋರಿಸ್ಬೇಕಾದ್ರೆ ಏನನ್ನು ತುಂಬಲಾಗ್ತದೆ, ಯೂಸ್ ಮಾಡಲಾಗ್ತದೆ? ಏನ್ರಿ? ಮರ್ಕ್ಯೂರಿ. ರೈಟ್ ಆನ್ಸರ್ ಈಸ್ ಮರ್ಕ್ಯೂರಿ. ಫ್ಯಾನ್ ಡಸ್ ಸೋಲಾರ್ ಇಕ್ಲಿಪ್ಸ್ ಹಾಕರ್ಸ್? ಸೂರ್ಯಗ್ರಹಣ ಯಾವಾಗ ಉಂಟಾಗ್ತದೆ? ರೈಟ್ ಆನ್ಸರ್ ಈಸ್ ಮೂನ್ಸ್ ಕಮ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗ್ತದೆ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ರೈಟ್ ಆನ್ಸರ್ ಈಸ್ ಕಾಫರ್. ಕಾಫರ್ ಈಸ್ ದಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗ್ತದೆ. ನೆಕ್ಸ್ಟು, ಬೇರಿ ಬೇರಿ ಈಸ್ ಕಾಸ್ಡ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ಡ್ಯಾಶ್ ವಿಟಮಿನ್? ಬೇರಿ ಬೇರಿ ಕಾಯಿಲೆ ಯಾವ ವಿಟಮಿನ್ನ ಕೊರತೆಯಿಂದ ಬರ್ತದೆ? ಯಾವುದ್ರಿ? ವಿಟಮಿನ್ ಬಿ. ನೆಕ್ಸ್ಟು, ನೀಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್? ವಿದ್ಯುತ್ ಚಾರ್ಜ್ ಅಂದರೆ ಏನು? ವಿಭವತೆ ಕರೆಯಲಾಗ್ತದೆ. ವಿದ್ಯುತ್ ಚಾರ್ಜ್, ಆವೇಶ, ವಿದ್ಯುತ್ ಆವೇಶದ SI ಮಾನ ಏನು? ಕೂಲಂಬ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನು, ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್? ಮಂಜುಗಡ್ಡೆಯ ದ್ರವಣ ಬಿಂದು ಎಷ್ಟು? ರೈಟ್ ಆನ್ಸರ್ ಈಸ್ 0 ಡಿಗ್ರಿ ಸೆಲ್ಸಿಯಸ್. ವೇರ್ ಈಸ್ ದಿ ಹಿಮೋಗ್ಲೋಬಿನ್ ಫೌಂಡ್? ಹಿಮೋಗ್ಲೋಬಿನ್ನು ಎಲ್ಲಿ ಕಂಡು ಬರ್ತದೆ? ರೈಟ್ ಆನ್ಸರ್ ಈಸ್ ಬ್ಲಡದಲ್ಲಿ ಕಂಡು ಬರ್ತಕ್ಕಂಥದ್ದು. ಡೆಸಿಬಲ್ ಈಸ್ ದಿ ಯೂನಿಟ್ ಆಫ್? ಡೆಸಿಬಲ್ ಅನ್ನೋದು ಎತ್ತರ ಯೂನಿಟು. ಡೆಸಿಬಲ್ ಈಸ್ ದಿ ಇಂಟೆನ್ಸಿಟಿ ಆಫ್ ಸೌಂಡ್ ಅಥವಾ ಸೌಂಡ್ ಎನರ್ಜಿದು SI ಯೂನಿಟ್ ಆಗಿರ್ತದೆ. ಡೆಸಿಬಲ್ದಲ್ಲಿ ಹೇಳ್ತಾರೆ. ಯಾಕಂದರೆ ಆರೋಗ್ಯವಂತ ಮಾನವನಿಗೆ 80 ಡೆಸಿಬಲ್ಗಿಂತ ಹೆಚ್ಚು ಶಬ್ದ ನಮಗೆ ಹಾನಿಕಾರವಾಗಿರ್ತಕ್ಕಂಥದ್ದು. ದಿ ಫಾರ್ಮುಲಾ ಆಫ್ ಅಮೋನಿಯಂ ಕ್ಲೋರೈಡ್ ಈಸ್? ಅಮೋನಿಯಂ ಕ್ಲೋರೈಡ್ದ ಫಾರ್ಮುಲಾ ಏನು? ಇಲ್ಲ ತಪ್ಪದ NH2Cl ಆಗಿದೆ, ಅದು NH4Cl ಆಗಬೇಕು. ರೈಟ್ ಆನ್ಸರ್ ಈಸ್ NH4Cl. ರಸ್ಟಿಂಗ್ ಆಫ್ ಐರಾನ್ ಈಸ್ ಎ? ಕಬ್ಬಿನ ತುಕ್ಕು ಹಿಡಿಯುವುದು ಇದು ಒಂದು ಏನಂದ್ರೆ ಒಂದು ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜ್. ಪೆನ್ಸಿಲಿನ್ ಈಸ್ ಎ? ಪೆನ್ಸಿಲಿನ್ ಒಂದು ಏನು? ದಟ್ ಈಸ್ ಆನ್ಸರ್ ಈಸ್ ಆಂಟಿಬಯೋಟಿಕ್, ಒಂದು ಜೀವ ನಿರೋಧಕ ಔಷಧಿ. ಸೆಲ್ ಥಿಯರಿ ಈಸ್ ಪ್ರಪೋಸ್ಡ್ ಬೈ? ಸೆಲ್ ಪ್ರಿಪೇರ್ಡ್ ಆಗಿರ್ತದ. ಸೆಲ್ ಥಿಯರಿಯನ್ನು ಪ್ರಪೋಸ್ ಮಾಡಿದವರು ಯಾರು? ಜೀವಕೋಶ ಸಿದ್ಧಾಂತ ಪ್ರತಿಪಾದನೆ ಮಾಡಿದರು. ರೈಟ್ ಆನ್ಸರ್ ಅರಿಸ್ಟಾಟಲ್. ವಾಟ್ ಆರ್ ದಿ ಪ್ರೈಮರಿ ಕಲರ್ಸ್? ಪ್ರೈಮರಿ ಕಲರ್ಸ್ ಯಾವುವು? ಪ್ರಾಥಮಿಕ ಬಣ್ಣಗಳು ಯಾವುವು? ರೆಡ್, ಬ್ಲೂ, ಗ್ರೀನ್. RBG ಆರ್ ದಿ ಪ್ರೈಮರಿ ಕಲರ್ಸ್. ಮೇನ್ ಕಾನ್ಸ್ಟೆಂಟ್ ಆಫ್ ಟೊಬ್ಯಾಕೋ ಈಸ್? ಟೊಬ್ಯಾಕೋದಲ್ಲಿರುವ ಪ್ರಮುಖ ಘಟಕ ಯಾವುದು? ನಿಕೋಟಿನ್. ತಂಬಾಕಿನಲ್ಲಿ ಕಂಡುಬರುವ ವಿಷಕಾರಿ ಯಾವುದಂದ್ರೆ ನಿಕೋಟಿನ್ ಇರ್ತದೆ. ನಂತರ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಆಗ್ಯದ, ಸೋಡಿಯಂ ಆಗಬಾರ್ದು, ಸೊಲ್ಲಿಡ್ ಆಗಬೇಕು. ಸೊಲ್ಲಿಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕಾಲ್ಡ್ ಆಸ್? ಘನೀಕೃತ ಕಾರ್ಬನ್ ಡೈಆಕ್ಸೈಡ್ ನಾವು ಏನಂತ ಕರೆಯಲಾಗ್ತದೆ? ರೈಟ್ ಆನ್ಸರ್ ಈಸ್ ಡ್ರೈ ಐಸ್, ಶುಷ್ಕ ಮಂಜುಗಡ್ಡೆ ಅಂತ ಕರಿತೇವೆ. ವಾಟ್ ಈಸ್ ದಿ ಗ್ಲೂಕೋಸ್? ಗ್ಲೂಕೋಸ್ ಈಸ್ ಎ ಕಾರ್ಬೋಹೈಡ್ರೇಟ್. ಗ್ಲೂಕೋಸನ್ನು ನಾವು ಕಾರ್ಬೋಹೈಡ್ರೇಟ್ ಅಂತ ಕರಿತೇವೆ. ಯಾಕಂದರೆ ಗ್ಲೂಕೋಸು, ಫ್ರುಕ್ಟೋಸು, ಸುಕ್ರೋಸು, ಗ್ಯಾಲೆಕ್ಟೋಸು, ಮಾಲ್ಟೋಸು ಇವೆಲ್ಲ ಕಾರ್ಬೋಹೈಡ್ರೇಟ್ಸ್ ಬರ್ತವೆ. ಕಾರ್ಬೋಹೈಡ್ರೇಟ್ನ ವಿಧಗಳವು. ಯಾಕಂದರೆ ಕಾರ್ಬೋಹೈಡ್ರೇಟನ್ನು ಮೊನೋಸ್ಯಾಕ್ರೈಡ್ಸ್, ಡೈಸ್ಯಾಕ್ರೈಡ್ಸ್, ಪಾಲಿಸ್ಯಾಕ್ರೈಡ್ಸ್ ಅಂತ ಮಾಡಲಾಗ್ತದೆ. ದಿ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ಹ್ಯೂಮನ್ ಬಾಡಿ ಈಸ್? ಆರೋಗ್ಯವಂತ ಮಾನವನಲ್ಲಿ ನೀರಿನ ಪ್ರಮಾಣ ಎಷ್ಟಿರ್ತದೆ ಅಂದರೆ 65%.
ಡ್ಯಾಶ್ ವಿಟಮಿನ್ ಈಸ್ ಪ್ರೆಸೆಂಟ್ ಇನ್ ದಿ ಕ್ಯಾರೆಟ್. ಕ್ಯಾರೆಟದಲ್ಲಿ ಗಜರಿಯಲ್ಲಿ ಕಂಡು ಬರ್ತಕ್ಕಂಥ ವಿಟಮಿನು ವಿಟಮಿನ್ ಎ. ನೆಕ್ಸ್ಟ್ ದಿ ಯೂನಿಟ್ ಆಫ್ ಪವರ್ ಈಸ್, ಪವರ್ದ ಯೂನಿಟ್ ಏನು? ಜೂಲ್ಸ್ ಪರ್ ಸೆಕೆಂಡ್. ಇನ್ ಆರ್ಡರ್ ಟು ಹ್ಯಾವ್ ವೆರಿ ವೈಡ್ ಯೂಸ್ ದಿ ಮಿರರ್ ಯೂಸ್ ಟು ಕಾರ್. ಅಂದ್ರೆ ಕಾರ್ನಲ್ಲಿ ಚಲಿಸ್ಬೇಕಾದ್ರೆ ನಾವು ಹಿಂಭಾಗದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನೋಡೋಕೆ ಯಾವ ಮಿರರ್ನ ಬಳಕೆ ಮಾಡ್ತವೆ? ರೈಟ್ ಆನ್ಸರ್ ಈಸ್ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಅಂದರೆ ಪಿನ ದರ್ಪಣವನ್ನು ಯೂಸ್ ಮಾಡ್ತವೆ. ಬ್ರಾಸ್ ಈಸ್ ಎ ಅಲಾಯ್ ಆಫ್. ಬ್ರಾಸ್ ಅನ್ನೋದು ಏನು? ಹಿತ್ತಾಳೆ ಅನ್ನೋದು ಏನು? ಹಿತ್ತಾಳೆ ಕಾಪರ್ ಮತ್ತು ಜಿಂಕ್ ಸತುವಿನಿಂದ ತಾಮ್ರ ಮತ್ತು ಸತುವಿನಿಂದ ಮಾಡಿರ್ತದೆ. ಅಂದರೆ ಹಿತ್ತಾಳೆ ಮಿಶ್ರವಾದ ಘಟಕಗಳು ತಾಮ್ರ ಮತ್ತು ಸತು, ಕಾಪರ್ ಆ್ಯಂಡ್ ಜಿಂಕ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ವಾಟ್ ಈಸ್ ಕರಸ್ಪಾಂಡಿಂಗ್ ರೀಡಿಂಗ್ ಆಫ್ ಕ್ಯಾಲ್ವಿನ್ ಸ್ಕೇಲ್? ನೋಡಿರಿ, ನಾವು 100 ಡಿಗ್ರಿ ಸೆಲ್ಸಿಯಸ್ ಕುದಿ ಬಂದಿರ್ತಕ್ಕಂಥದ್ದು ನೀರನ್ನ ಕೆಲ್ವಿನ್ದಾಗ ಪರಿವರ್ತನೆ ಮಾಡಿದಾಗ ಎಷ್ಟಾಗ್ತದೆ ಅಂದ್ರೆ 373 ಕೆಲ್ವಿನ್ ಆಗ್ತದೆ. ಅದು ಅದೇ 1 ಡಿಗ್ರಿ ಫ್ಯಾರನ್ಹೀಟ್ದಾಗ ಬಂದಾಗ 212 ಫ್ಯಾರನ್ಹೀಟ್ ಆಗ್ತದೆ. ಲಾ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ವಾಸ್ ಇಂಟ್ರೊಡ್ಯೂಸ್ ಬೈ. ವಿದ್ಯುತ್ ರೋಧವನ್ನು ನಿಯಮವನ್ನು ಇಂಟ್ರೊಡ್ಯೂಸ್ ಮಾಡಿದವರು ಯಾರಂದ್ರೆ ಓಮ್. ಯಾಕೆ ರೆಸಿಸ್ಟೆನ್ಸ್ SI ಯೂನಿಟ್ ಓಮು ಅವರೇ ಇಂಟ್ರೊಡ್ಯೂಷನ್ ಮಾಡ್ತಾರೆ. ಎಟ್ ವಾಟ್ ಟೆಂಪ್ರೇಚರ್ ಸೆಂಟಿಗ್ರೇಡ್ ಫ್ಯಾರನ್ಹೀಟ್ ಸ್ಕೇಲ್ ಆರ್ ಈಕ್ವಲ್. ಸೆಂಟಿಗ್ರೇಡ್ ಟು ಫ್ಯಾರನ್ಹೀಟ್ದಾಗ ಎರಡು ಥರದ ಅಳತೆ ಸೇಮ್ ಇರ್ತಕ್ಕಂಥದ್ದು ಯಾವುದ್ರೆ -40. ಯಾವ್ದ್ರಿ? -40 ಇರ್ತಕ್ಕಂಥದ್ದು. ಇನ್ನು ಯೂನಿಟ್ ಆಫ್ ಫೋರ್ಸ್ ಈಸ್, ಬಲದ SI ಏಕಮಾನ ಏನು? ನ್ಯೂಟನ್ ಆಗಿರ್ತದೆ. ವಾಟ್ ಈಸ್ ದಿ ಮಿಡಲ್ ಲೇಯರ್ ಆಫ್ ದಿ ಅರ್ತ್ ಈಸ್ ಕಾಲ್ಡ್. ಭೂಮಿಯ ಮಿಡಲ್ ಲೇಯರ್ ಯಾವುದು ಅರ್ಥದಾಗ ಮ್ಯಾಂಟಲ್ ಈಸ್ ಎ ಮಿಡಲ್ ಲೇಯರ್ ಆಫ್ ದಿ ಅರ್ತ್. ವಾಟ್ ಈಸ್ ದಿ ಫಾರ್ಮುಲಾ ಆಫ್ ಕ್ಯಾಲ್ಕುಲೇಟ್ ದಿ ಸೆಂಟ್ರಿಪೆಟಲ್ ಫೋರ್ಸ್. ಕೇಂದ್ರತ್ಯಾಗಿ ಬಲ. ಕೇಂದ್ರತ್ಯಾಗಿ ಬಲವನ್ನು ಕೇಂದ್ರಾತ್ಮಕ ಬಲವನ್ನು ಕಂಡಿರ್ತಕ್ಕಂಥ ಸೂತ್ರ F is equal to mv²/r. M means mass, V velocity, R means radius. F means centripetal force. DNA is presented within the. DNA ಎಲ್ಲಿ ಕಂಡು ಬರ್ತದೆ? ನ್ಯೂಕ್ಲಿಯೋಸ್ನಲ್ಲಿ ಕಂಡು ಬರ್ತದೆ. ಇಲ್ಲಿ ನ್ಯೂಕ್ಲಿಯೋಲಸ್. ಇಂಪ್ಯೂರ್ ಬ್ಲಡ್ ರನ್ಸ್ ಇನ್ಸ್. ಅಶುದ್ಧ ರಕ್ತವನ್ನು ಸಾಗಾಣಿಕೆ ಮಾಡೋದು ಯಾವುದು? ರೈಟ್ ಆನ್ಸರ್ ಈಸ್ ವೀನ್ಸ್, ನಾಡಿಗಳು. ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದಿ ಹ್ಯೂಮನ್ ಬಾಡಿ ಈಸ್. ಆರೋಗ್ಯವಂತ ಮಾನವನ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಲಿವರ್ ಆಗಿರ್ತದೆ. ನೆಕ್ಸ್ಟ್ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಸ್ಕಿನ್ ಈಸ್ ಕಾಲ್ಡ್ ಆ್ಯಸ್. ಚರ್ಮದ ಅತ್ಯಂತ ಹೊರಗಿನ ಪದರವನ್ನು ಏನಂತ ಕರೆಯಲಾಗ್ತದೆ? ಎಪಿಡರ್ಮಿಸ್ ಅಂತ ಕರೆಯಲಾಗ್ತದೆ. ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಫಾರ್ ದಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಅಗ್ನಿಶಾಮಕದವರು ಬೆಂಕಿಯನ್ನು ಆರಿಸೋಕೆ ಬಳಕೆ ಮಾಡುವ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ತಾರೆ, CO2. ಓಝೋನ್ ಗ್ಯಾಸ್ ಹ್ಯಾಸ್ ಡ್ಯಾಶ್ ಕಲರ್ಸ್. ಓಝೋನ್ ಗ್ಯಾಸ್ಗೆ ಯಾವ ಕಲರ್ ಇರ್ತದೆ? ಆರೆಂಜ್ ಕಲರ್ ಇರ್ತದೆ. ಯಾವ್ದ್ರಿ? ಆರೆಂಜ್ ಕಲರ್. ನೆಕ್ಸ್ಟು ಅರ್ಥ್ರೈಟಿಸ್ ಈಸ್ ಎ ಡಿಸೀಸ್ ಆಫ್. ಅರ್ಥ್ರೈಟಿಸ್ ಅನ್ನೋದು ಯಾವ್ದು ಡಿಸೀಸು? ಇದಕ್ಕೆ ಇನ್ಫ್ಲೇಷನ್ ಆಫ್ ಜಾಯಿಂಟ್ಸ್, ಜಾಯಿಂಟಿಗೆ ಸಂಬಂಧಿಸಿದಂಥ ಡಿಸೀಸು ಅರ್ಥ್ರೈಟಿಸ್ ಆಗಿರ್ತದೆ. ನೆಕ್ಸ್ಟು ಹೌ ಮೆನಿ ಇಯರ್ಸ್ ಫಾರ್ಮ್ ಇನ್ 1 ಕಾಸ್ಮಿಕ್ ಇಯರ್ಸ್. ಒಂದು ಜ್ಯೋತಿರ್ವರ್ಷ ಅಂದರೆ ಎಷ್ಟು ಆಗಿರ್ತದೆ? ಒಂದು ಬೆಳಕಿನ ವರ್ಷ ಅಂದರೆ ಎಷ್ಟಾಗಿರ್ತದೆ ಅಂದರೆ 225 ಇಯರ್ಸ್. 225 ಇಯರ್ಸ್. 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು 1 HP ಅಂದರೆ ಎಷ್ಟು ವ್ಯಾಟ್ಗಳಿಗೆ ಸಮ? 746 ವ್ಯಾಟ್. ನೆಕ್ಸ್ಟು ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಹೆವಿ ವಾಟರ್ ಈಸ್. ಭಾರ ಜಲದ ಕುದಿಯುವ ಬಿಂದು. ಆನ್ಸರ್ ಈಸ್ 101.4 ಡಿಗ್ರಿ ಸೆಲ್ಸಿಯಸ್. ವಿಚ್ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ದಿ ಡ್ರೈ ಸೆಲ್. ಶುಷ್ಕ ಒಂದು ಬ್ಯಾಟ್ರಿಯಲ್ಲಿ ಯಾವ ಎನರ್ಜಿ ಸ್ಟೋರೇಜ್ ಆಗಿರ್ತದೆ? ರೈಟ್ ಆನ್ಸರ್ ಈಸ್ ಕೆಮಿಕಲ್ ಎನರ್ಜಿ. ಕೆಮಿಕಲ್ ನೇಮ್ ಆಫ್ ಕಾಸ್ಟಿಕ್ ಸೋಡಾ ಈಸ್. ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಹೈಡ್ರಾಕ್ಸೈಡ್. ಬ್ಲಡ್ ಈಸ್ ಪಂಪ್ಡ್ ಬೈ. ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಹಾರ್ಟ್. ಯಾವ್ದ್ರಿ? ಹಾರ್ಟ್. ಯೂನಿಟ್ ಆಫ್ ವರ್ಕ್ ಈಸ್. ಕೆಲಸದ ಏಕಮಾನ ಯಾವುದು? SI ಯೂನಿಟ್ ಆಫ್ ವರ್ಕ್ ಈಸ್
ಜೂಲ್. ವಿಚ್ ಈಸ್ ದಿ ಸ್ವೀಟೆಸ್ಟ್ ಶುಗರ್, ಸ್ವೀಟೆಸ್ಟ್ ಆಗಿರ್ತಕ್ಕಂಥ ಶುಗರ್ ಯಾವುದು, ಸಕ್ಕರೆ ಯಾವುದು ಅಂದರೆ ಫ್ರುಕ್ಟೋಸ್. ದಿ ಡಯಾಫ್ರಾಗಮ್ ಆಫ್ ಮೈಕ್ರೋಫೋನ್ ಆಫ್ ಟೆಲಿಫೋನ್ ಈಸ್ ಮೇಡ್ ಅಪ್ ಆಫ್, ಅಂದರೆ ನಾವು ಯೂಸ್ ಮಾಡ್ತಕ್ಕಂಥ ಮೈಕ್ರೋಫೋನ್ ಟೆಲಿಫೋನ್ ಏನಿರ್ತದೆ ಅದರಲ್ಲಿ ಬಳಕೆ ಮಾಡ್ತಕ್ಕಂಥ ಸಂಯುಕ್ತ ಯಾವುದಂದ್ರೆ ಮೈಕಾ ಯೂಸ್ ಮಾಡಲಾಗ್ತದೆ. ಹೂ ಕಾಯಿನ್ಡ್ ದಿ ವರ್ಲ್ಡ್ ಮೈಕ್ರೋಸ್ಕೋಪ್, ಮೈಕ್ರೋಸ್ಕೋಪ್ ಪದವನ್ನು ಬಳಕೆ ಮಾಡಿದವರು ಯಾರು, ದಟ್ ಈಸ್ ಫೇಬರ್. ಸಿಂಥೆಸಿಸ್ ಆಫ್ ಯೂರಿಯಾ ಅಕರ್ಸ್ ಇನ್, ಯೂರಿಯಾದ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೀತದೆ, ಲಿವರ್ ಅಂದರೆ ಜಠರದಲ್ಲಿ ನಡೀತಕ್ಕಂಥದ್ದು. ಈಸ್ಟ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್, ಈಸ್ಟ್ ಅನ್ನೋದು ಅದರದ್ದು ಪ್ರಮುಖ ಆಕಾರ ಆಗಿರ್ತದೆ, ಇದು ರಿಬೋಫ್ಲಾವಿನ್, ಆದರೆ ರಿಬೋಫ್ಲಾವಿನ್. ಪೋಲಿಯೋ ಡ್ರಾಪ್ಸ್ ಆರ್ ಗಿವನ್ ಟು ದಿ ಚೈಲ್ಡ್ ಅಪ್ ಟು ದಿ ವಾಟ್ ಏಜ್, ಪೋಲಿಯೋ ಲಸಿಕೆಯನ್ನು ಯಾವ ಏಜ್ದಾಗ ಹಾಕಲಾಗ್ತದೆ, 5 after 5 years, ಅಂದರೆ ಬಿಫೋರ್ 5 years ಹಾಕೋದು, 5 ವರ್ಷ ಮಕ್ಕಳಿಗೆ ಹಾಕಲಾಗ್ತದೆ. ವಾಟ್ ಈಸ್ ದಿ ಕೆಮಿಕಲ್ ಫಾರ್ಮುಲಾ ಆಫ್ ಗ್ಲೂಕೋಸ್, ಗ್ಲೂಕೋಸ್ ದ ಕೆಮಿಕಲ್ ಫಾರ್ಮುಲಾ C6H12O6. ನೆಕ್ಸ್ಟ್ ಕ್ವಶನ್, ಇನ್ಸುಲಿನ್ ಈಸ್ ಯೂಸ್ಡ್ ಟು ಟ್ರೀಟ್ಮೆಂಟ್ ಆಫ್ ಡ್ಯಾಶ್. ನೋಡಿರಿ, ಇನ್ಸುಲಿನ್ ಎದಕ್ಕೆ ಬಳಕೆ ಮಾಡಲಾಗ್ತದೆ ಅಂದರೆ ಶುಗರ್ ಕಾಯಿಲೆ ಇದ್ದವ್ರಿಗೆ, ಡಯಾಬಿಟಿಸ್ ಮೆಲಿಟಸ್ ಕಾಯಿಲೆ ಅಂತ ಕರೆಯಲಾಗ್ತದೆ, ಡಯಾಬಿಟಿಸ್ ಇದ್ದವರಿಗೆ ನಾವು ಇನ್ಸುಲಿನ್ ಇಂಜೆಕ್ಷನ್ನ ಮಾಡಲಾಗ್ತದೆ. ದಿ ಕಲರ್ ಆಫ್ ಸ್ಟಾರ್ ಈಸ್ ದಿ ಇಂಡಿಕೇಶನ್ ಆಫ್, ನೋಡಿರಿ ನಕ್ಷತ್ರಗಳ ಬಣ್ಣ ಇರೋಕ್ಕೆ ಕಾರಣ ಏನಂದ್ರೆ ಅವುಗಳ ಮೇಲೆ ಇರ್ತಕ್ಕಂಥ ಟೆಂಪ್ರೇಚರ್ ವೇರಿಯೇಷನ್ ಆದಂಗೆ ನಕ್ಷತ್ರಗಳ ಬಣ್ಣ ಚೇಂಜ್ ಆಗ್ತದೆ, ಇಂಡಿಕೇಶನ್ ಆಫ್ ಟೆಂಪ್ರೇಚರ್. ಯಾಕಂದರೆ ಟೆಂಪ್ರೇಚರ್ ಇಂದಾಗ ಸಣ್ಣದು 6000 ಕೆಲ್ವಿನ್ದಷ್ಟು ತಾಪಮಾನ ಇರ್ತದೆ, ಹೀಗಾಗಿ ಅದು ಯೆಲ್ಲೋ ಕಲರ್ ಇರ್ತದೆ. ಅದರ ಬಿಟಲ್ಗಿಸ್ ನಕ್ಷತ್ರ ಗ್ರೀನ್ ಕಲರ್ ಇರ್ತದೆ, ರಿಗಲ್ ನಕ್ಷತ್ರ ರೆಡ್ ಕಲರ್ ಇರ್ತದೆ. ವಿಚ್ ಗ್ಯಾಸ್ ಈಸ್ ನೋನ್ ಆ್ಯಸ್ ಲಾಫಿಂಗ್ ಗ್ಯಾಸ್, ನಗಿಸುವ ಅನಿಲ ಯಾವುದು, ನೈಟ್ರಸ್ ಆಕ್ಸೈಡ್ N2. ದಿ ಸ್ಪೀಡ್ ಆಫ್ ಲೈಟ್ ಈಸ್, ಬೆಳಕಿನ ವೇಗ ಎಷ್ಟು, 3 × 10⁸ m/s, ಅಥವಾ ಇದನ್ನ ಹಿಂಗೆ ಕೊಡಬಹುದು 3 × 10⁵ km/s ಅಂತ ಕೊಡ್ಬೋದು, ಅಥವಾ ಇದನ್ನೇ 3 lakh km/s ಅಂತಲೂ ಕೊಡ್ಬೋದು. ಎಲ್ಲನೂ ರೈಟ್ ಆನ್ಸರ್ ಆಗ್ತದೆ. ಎಷ್ಟು ಎಲೆಕ್ಟ್ರಿಕಲ್ ಲೈಟ್ ಬಲ್ಬ್ಸ್ ಆರ್ ಫಿಲ್ಡ್ ವಿತ್, ವಿದ್ಯುತ್ ಬಲ್ಬ್ಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಯಾವುದನ್ನು, ಇನ್ನು ಯಾವ ಅನಿಲವನ್ನು ತುಂಬಲಾಗ್ತದೆ, ಅದು ಅರ್ಗಾನ್ ಆಗೈತಿ, ತಪ್ಪೈತಿ, ಅರ್ಗಾನ್ ಅಲ್ಲದ ಎ ಆಗಬೇಕಾಗಿತ್ತು, ಅರ್ಗಾನ್ ಆ್ಯಂಡ್ ಹೀಲಿಯಮನ್ನು ತುಂಬಲಾಗ್ತದೆ, ಅರ್ಗಾನ್ ಆರ್ ಹೀಲಿಯಮ್. ನಂಬರ್ ಆಫ್ ಕ್ರೋಮೋಜೋಮ್ಸ್ ಇನ್ ಡೌನ್ ಸಿಂಡ್ರೋಮ್ ಈಸ್, ನಂಬರ್ ಆಫ್ ವರ್ಣತಂತುಗಳ ಸಂಖ್ಯೆ ಡೌನ್ ಸಿಂಡ್ರೋಮ್ದಾಗ ಎಷ್ಟು ಇರ್ತಾವೆ, 46 ಇರ್ತದೆ. ಎಷ್ಟು 46. BCG ಬ್ಯಾಸಿಲಸ್ ಗ್ಯಾಮರಿನ್ ಗೋರಿನ್ ವ್ಯಾಕ್ಸಿನ್ ಅನ್ನು ಎದಕ್ಕೆ ನೀಡಲಾಗ್ತದೆ, TB ಕಾಯಿಲೆ, TB ಮೀನ್ಸ್ ಟ್ಯುಬರ್ಕ್ಯುಲೋಸಿಸ್, ಕ್ಷಯರೋಗ ಇದ್ದಿರ್ತಕ್ಕಂಥ ಕಾಯಿಲೆಗೆ ನೀಡಲಾಗ್ತದೆ. ವಾಟ್ ಈಸ್ ದಿ H1N1, H1N1 ಅನ್ನುವ ಸ್ವೈನ್ ಫ್ಲೂ, ಹಂದಿ ಜ್ವರ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದಿ SI ಯೂನಿಟ್ ಆಫ್ ಪವರ್, ಬಲದ SI ಯೂನಿಟ್ ಏನು, ಬಲದ SI ಯೂನಿಟ್ಟು ಜೂಲ್ಸ್ ಪರ್ ಸೆಕೆಂಡ್ ಅಥವಾ ವ್ಯಾಟ್ ಅಥವಾ HP ಆಗಿರ್ತದೆ. ವಿಚ್ ಈಸ್ ದಿ ಯೂನಿವರ್ಸಲ್ ರಿಸಿಪ್ಟಿವ್ ಬ್ಲಡ್ ಗ್ರೂಪ್, ಎಲ್ಲರಿಂದ ರಕ್ತವನ್ನು ಸ್ವೀಕರಿಸುವ ರಕ್ತದ ಗುಂಪು ಯಾವುದು ಅಂದಾಗ AB ಬ್ಲಡ್ ಗ್ರೂಪ್, AB ಇರ್ತಕ್ಕಂಥ ವ್ಯಕ್ತಿ ಎಲ್ಲರಿಂದ ಪಡ್ಕೋಬೋದು. ನೆಕ್ಸ್ಟು, ಬ್ಲಡ್ ಪ್ಲೇಟ್ಲೆಟ್ಸ್ ಹೆಲ್ಪ್ಸ್ ಇನ್, ಕಿರುತಟ್ಟೆಗಳ ಕೆಲಸವೇನು, ಮ್ಯಾನುಫ್ಯಾಕ್ಚರ್ ಆಫ್ WBC, ಅಂದರೆ ಬಿಳಿ ರಕ್ತ ಕಣಗಳನ್ನು ಸಂಶ್ಲೇಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಉತ್ಪತ್ತಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಬ್ಲಡ್ ಕ್ಲಾಟಿಂಗು ಮಾಡ್ತದೆ, ರಕ್ತವನ್ನು ಹೆಪ್ಪುಗಟ್ಟುವ ಕ್ರಿಯೆಯನ್ನು ಮಾಡ್ತದೆ. ಆ್ಯನ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಈಸ್ ಮೇಡ್ ಆಫ್, ಒಂದು ವಿದ್ಯುತ್ ಕಾಂತವನ್ನು ಅದರಿಂದ ತಯಾರು ಮಾಡಲಾಗ್ತದೆ, ಸಾಫ್ಟ್ ಐರನ್, ಮಿದು ಕಬ್ಬಿಣ, ಸಾಫ್ಟ್ ಐರನ್ದ ತಯಾರು ಮಾಡಲಾಗ್ತದೆ. ಆ್ಯನ್ ಎಲೆಕ್ಟ್ರಿಕ್ ಫ್ಯೂಸ್ ಈಸ್ ಬೇಸ್ಡ್ ಆನ್ ದಿ, ವಿದ್ಯುತ್ ತಂತಿ ಯಾವ ತತ್ವದ ಮೇಲೆ ಕೆಲಸ ಮಾಡ್ತದೆ, ಹೀಟಿಂಗ್ ಇಫೆಕ್ಟ್ ಆಫ್ ಕರೆಂಟ್, ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸ್ತದೆ. ಆನ್ ಫೈರಿಂಗ್ ಎ ಗನ್ ಎ ಫೋರ್ಸ್ ವರ್ಕ್ಸ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್, ಇಟ್ ಈಸ್ ಡ್ಯೂ ಟು ಎನ್, ಅಂದರೆ ನಾವು ಫೈರಿಂಗ್ ಮಾಡಿದಾಗ ಗನ್ ಇದ್ದದ ಫೋರ್ಸು ವರ್ಕ್ ಅಪೋಸಿಟ್ ಡೈರೆಕ್ಷನ್ದಾಗ ಆಗ್ತದೆ. ಇದು ಯಾವ ಲಾ, ಇದು ನ್ಯೂಟನ್ಸ್ ಥರ್ಡ್ ಲಾಸ್ ಅಪ್ಲೈ ಆಗ್ತದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮಮತ್ತು ಇರುತ್ತದೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ಇರ್ತಾವೆ. ಸೌಂಡ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ
ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿಯ ಪರಿವರ್ತನೆ ಮಾಡುವ ಸಾಧನ ಯಾವುದು? ಮೈಕ್ರೋಫೋನ್. ರೈಟ್ ಆನ್ಸರ್ ಇಸ್ ಮೈಕ್ರೋಫೋನ್. ಇನ್ನು ವಿಚ್ ಈಸ್ ದಿ ಹಾರ್ಡೆಸ್ಟ್ ಸಬ್ಸ್ಟನ್ಸ್? ಹಾರ್ಡೆಸ್ಟ್ ಸಬ್ಸ್ಟನ್ಸ್ ಯಾವುದು? ಅತ್ಯಂತ ಕಠಿಣವಾದ ವಸ್ತು ಯಾವುದು ಅಂದಾಗ ಡೈಮಂಡ್. ದಿ ಕಲರ್ ಆಫ್ ಹ್ಯೂಮನ್ ಸ್ಕಿನ್ ಈಸ್ ಪ್ರೊಡ್ಯೂಸ್ಡ್ ಬೈ. ಮಾನವನ ಚರ್ಮದ ಬಣ್ಣ ಯಾವುದು ಇರ್ತದೆ? ಚರ್ಮಕ್ಕೆ ಕಾರಣ ಏನು? ಮೆಲನಿನ್ ಎಂಬ ರಾಸಾಯನಿಕ ಇರ್ತದೆ. ಆದರೆ ಮೆಲನಿನ್ ಎಂಬ ರಾಸಾಯನಿಕ ಸ್ರವಿಕೆ ಆಗೋದ್ರಿಂದ ಚರ್ಮದ ಬಣ್ಣ ಕಲರ್ ಇರ್ತದೆ. ನ್ಯೂಟನ್ಸ್ ಹ್ಯಾಸ್ ಗಿವ್ಸ್ ಡ್ಯಾಶ್ ಲಾ ಆಫ್ ಮೋಷನ್ಸ್. ನ್ಯೂಟನ್ರು ಎಷ್ಟು ಲಾಗಳನ್ನು ಮಾಡಿದ್ರು? ನ್ಯೂಟನ್ 3 ಲಾಗಳನ್ನು ಮಾಡಿದ್ರು. ಫಸ್ಟ್ ಲಾ ಹೇಳೋದು ನಾವು ಜಡತ್ವದ ಬಗ್ಗೆ, ಲಾ ಆಫ್ ಇನರ್ಷಿಯಾ. ಸೆಕೆಂಡ್ ಲಾ ಆಫ್ ಫೋರ್ಸ್ ಬಗ್ಗೆ. ಥರ್ಡ್ ಲಾ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಬಗ್ಗೆ ಹೇಳ್ತಾರೆ. ಇನ್ನು ಒನ್ ಆಫ್ ದಿ ಕಾಮನ್ ಫಂಗಲ್ ಡಿಸೀಸ್ ಆಫ್ ಮ್ಯಾನ್ ಈಸ್ ಯಾವುದಂದ್ರೆ ರಿಂಗ್ ವಾರ್ಮ್ ಅಂತ ಬರ್ತದೆ, ಪಾಕ್ಸ್ ಅಂತ ಬರ್ತದೆ, ಮಿಸೈಲ್ಸ್ ಅಂತ ಬರ್ತದೆ, ಇವೆಲ್ಲ ಬರ್ತಕ್ಕಂಥವು. ಇನ್ನು ಹಾರ್ಟ್ ಆಫ್ ಫ್ರಾಗ್ ಹ್ಯಾಸ್ ಹೌ ಮೆನಿ ಚೇಂಬರ್ಸ್? ಕಪ್ಪೆಯ ಹೃದಯದಲ್ಲಿ ಎಷ್ಟು ಚೇಂಬರ್ ಇರ್ತಾವೆ? ಕಪ್ಪೆ ಒಂದು ಸರೀಸೃಪ ರೆಪ್ಟಿಲಿಯಾ ಬರ್ತದೆ, ಹೀಗಾಗಿ 3 ಚೇಂಬರ್ಸ್ ಇರ್ತಾವೆ. ಇನ್ನು ವಾಟ್ ಆರ್ ದಿ ಸೌಂಡ್ ವೇವ್ಸ್? ಶಬ್ದದ ತರಂಗಗಳು ಎಂಥ ತರಂಗಗಳು? ಶಬ್ದದ ತರಂಗಗಳನ್ನು ನಾವು ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀವಿ. ಅಡ್ಡ ತರಂಗಗಳು ಅಂತ ಕರಿತೀವಿ. ಯಾಕಂದರೆ ಶಬ್ದದ ತರಂಗಗಳು ಅಡ್ಡ ತರಂಗಗಳು ಅಂತ ಯಾಕೆ ಕರೆಯಲಾಗ್ತದೆ? ಯಾಕೆ ಕರೆಯಲಾಗ್ತದೆ ಅಂದರೆ ಶಬ್ದದ ತರಂಗಗಳು ಪ್ರಸಾರವಾಗುವ ದಿಕ್ಕಿನಲ್ಲಿ ಮಾಧ್ಯಮದ ಕನ್ವರ್ಜಿಸೋದ್ರಿಂದ ದಟ್ ಈಸ್ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀವಿ. ವಾಟ್ ಈಸ್ ದಿ ಕೆಮಿಕಲ್ ನೇಮ್ ಆಫ್ ವಾಷಿಂಗ್ ಸೋಡಾ? ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ರೈಟ್ ಆನ್ಸರ್ ಇಸ್ ಸೋಡಿಯಂ ಕಾರ್ಬೋನೇಟ್. ಟ್ರೀಟ್ಮೆಂಟ್ ಆಫ್ ರೇಬಿಸ್ ವಾಸ್ ಡಿಸ್ಕವರ್ಡ್ ಬೈ. ಹುಚ್ಚು ನಾಯಿ ಕಡಿತದಿಂದ ಬರ್ತಕ್ಕಂಥ ಕಾಯಿಲೆ ರೇಬಿಸ್ ಕಾಯಿಲೆ, ಅದಕ್ಕೆ ಟ್ರೀಟ್ಮೆಂಟನ್ನು ಕಂಡುಹಿಡಿದವರು ಯಾರು? ಲೂಯಿ ಪ್ಯಾಶ್ಚರ್. ಸ್ಪೆಲ್ಲಿಂಗ್ ತಪ್ಪದೆ ಫ್ಯಾಕ್ಚರ್ ಅದ, ಲೂಯಿ ಪ್ಯಾಶ್ಚರ್. PASTUR ಆಗಬೇಕಾಗದ, ಲೂಯಿ ಪ್ಯಾಶ್ಚರ್ಸ್. ಇನ್ನು ವಿಚ್ ಇಸ್ ದಿ ಲಾರ್ಜೆಸ್ಟ್ ಬೋನ್ಸ್ ಇನ್ ದಿ ಹ್ಯೂಮನ್ ಬಾಡಿ? ಮಾನವನ ದೇಹದ ಅತ್ಯಂತ ದೊಡ್ಡದಾದ ಮೂಳೆ ಯಾವುದು? ಯಾವುದ್ರಿ? ಫೀಮರ್. ಫೀಮರ್ ಮೂಳೆ ತೊಡೆಯ ಭಾಗದಲ್ಲಿರ್ತಕ್ಕಂಥ, ತಾಯದಲ್ಲಿರ್ತಕ್ಕಂಥದ್ದು. ಇನ್ನು ಫಾರ್ಮುಲಾ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಪ್ರಚನ ಶಕ್ತಿಯನ್ನು ಕಂಡುಹಿಡಿಯುವ ಸೂತ್ರ ಏನು? ಪ್ರಚನ ಶಕ್ತಿ ಪೊಟೆನ್ಷಿಯಲ್ ಎನರ್ಜಿ = mgh, ಮಾಸ್, ಗ್ರಾವಿಟಿ ಆ್ಯಂಡ್ ಹೈಟ್. ಇನ್ನು RBC ಸ್ಟ್ಯಾಂಡ್ಸ್ ಫಾರ್. RBC ಎಕ್ಸ್ಪಾನ್ಷನ್ ಏನು? ರೆಡ್ ಬ್ಲಡ್ ಕಾರ್ಪಸಲ್ಸ್. ಕಾರ್ಪಸಲ್ಸ್ ಸ್ಪೆಲ್ಲಿಂಗ್ ತಪ್ಪದ, ಕೆಂಪು ರಕ್ತ ಕಣಗಳು. ಇನ್ನು ವಾಟ್ ಈಸ್ ದಿ ಕೆಮಿಕಲ್ ಸಿಂಬಲ್ ಆಫ್ ಸೋಡಿಯಂ? ಸೋಡಿಯಂನ ಸಿಂಬಾಲ್ ಏನು? Na. ಯಾಕಂದರೆ ಸೋಡಿಯಂ ಅನ್ನೋದು ನೆಟ್ರಿಯಂ ಎಂಬ ಲ್ಯಾಟಿನ್ ಭಾಷೆಯ ಪದದಿಂದ ಬಂದದ್ದು, ಅದಕ್ಕೆ Na ಇಡಲಾಗ ಸಿಂಬಾಲು. ಇನ್ನು ಸೈನ್ಸ್ ಡೀಲಿಂಗ್ ವಿತ್ ದಿ ಪ್ಲ್ಯಾಂಟ್ ಆಫ್ ಲೈಫ್. ಸಸ್ಯಗಳ ಲೈಫ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಶಾಸ್ತ್ರವನ್ನು ಬಾಟ್ನಿ ಅಂತ ಕರಿತೀವಿ. ಏನು ಕರಿತೀವಿ? ಬಾಟ್ನಿ. ಹೌ ಮೆನಿ ಬೋನ್ಸ್ ಆರ್ ದೇರ್ ಇನ್ ದಿ ಹ್ಯೂಮನ್ ಬಾಡಿ? ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 206, 206 ಇರ್ತಾವೆ. ಇನ್ನು ವಿಚ್ ಮೆಟಲ್ ಈಸ್ ಫೌಂಡ್ ಇನ್ ದಿ ಮ್ಯಾಕ್ಸಿಮಮ್ ಆನ್ ಅರ್ತ್? ಭೂಮಿಯ ಮೇಲೆ ಅತಿ ಹೆಚ್ಚು ಹೇರಳವಾಗಿ ಕಂಡುಬರುವ ಮೆಟಲ್ ಯಾವುದು? ಅಲ್ಯೂಮಿನಿಯಂ. ಯಾವುದ್ರಿ? ಅಲ್ಯೂಮಿನಿಯಂ. ಎ ಫಿಶ್ ಯೂಸ್ಡ್ ವಾಟ್ ಫಾರ್ ರೆಸ್ಪಿರೇಷನ್? ಅಂದ್ರೆ ಮೀನಿನ, ಫಿಶ್ ಅಂದ್ರೇನು? ಮೀನಿನ ಉಸಿರಾಟದ ಅಂಗ ಯಾವುದು? ಕಿವಿರುಗಳು, ದಟ್ ಈಸ್ ಗಿಲ್ಸ್ ಅಂತ ಕರಿತೀವಿ. ಇನ್ನು ವಾಟ್ ಈಸ್ ದಿ ಫಾರ್ಮುಲಾ ಆಫ್ ರೆಡ್ ಲೆಡ್? ಕೆಂಪು ಒಂದು ಲೆಡ್ದ ಈ ಫಾರ್ಮುಲಾ ಏನು? Pb3O3 ಅಂತ ಕರಿತೀವಿ. ಅಂದ್ರೆ ಸೀಸದ ಆಕ್ಸೈಡ್ Pb3O3. ಲೆಡ್ ಅಂದರೆ ಸೀಸ, ಕೆಂಪು ಸೀಸದು Pb3O3. ನಾವು ಗೊಬ್ಬರ ಗ್ಯಾಸ್ ಅವ್ರ ಬಯೋಗ್ಯಾಸ್ ಮೇನ್ಲಿ ಕಂಟೈನ್ಸ್. ಗೊಬ್ಬರ ಗ್ಯಾಸ್ದಾಗ ಏನು ಪ್ರಮುಖ ಇರ್ತದೆ? ಮಿಥೇನ್ ಆ್ಯಂಡ್ ಪ್ರೋಪೇನ್. ಹೂ ಡಿಸ್ಕವರ್ಡ್ ದಿ ಬ್ಲಡ್ ಸರ್ಕ್ಯುಲೇಷನ್? ರಕ್ತ ಹರಿವಿಕೆಯನ್ನು ಕಂಡುಹಿಡಿದವರು ಯಾರು? ವಿಲಿಯಂ ಹಾರ್ವೆ. ವಾಟ್ ಈಸ್ ದಿ ಯೂನಿಟ್ ಆಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್? EMF ಯೂನಿಟ್ ಏನು? ಆನ್ಸರ್ ಈಸ್ ವೋಲ್ಟ್. ಏರ್ ಪ್ರೆಷರ್ ಎಟ್ ಸಿ ಲೆವೆಲ್ ಈಸ್? ಸಮುದ್ರದ ಮಟ್ಟದಲ್ಲಿ ಗಾಳಿಯ ಒತ್ತಡ ಎಷ್ಟಿರ್ತದೆ? 76 cm/Hg ಇರ್ತದೆ. 76 cm. ಇನ್ನು ವಾಟ್ ಈಸ್ ದಿ ಫಾರ್ಮುಲಾ ಆಫ್ ಇಥನಾಲ್? ಇಥನಾಲ್ದ ಫಾರ್ಮುಲಾ ಏನು? C2H5OH. ಇನ್ನು ಡ್ಯಾಶ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ ಅಟ್ಮಾಸ್ಫಿಯರ್? 23%.
ನೋಡಿರಿ ಆಕ್ಸಿಜನ್ನ ಪ್ರಮಾಣ ನಿಜವಾಗಿ ಅದರ 21% ಅದ. ಯಾಕಂದ್ರೆ ನೈಟ್ರೋಜನ್ ಪ್ರಮಾಣ 78 ಅದ. ಅದು ಎಕ್ಸಾಕ್ಟಾಗಿ ಹೇಳಬೇಕಾದ್ರೆ 78 ಇಲ್ಲ, 77.09 ಅದ. ಇದು 20.09 ಅದ. ಇದು ಯಾವುದ್ರಿ ಆಕ್ಸಿಜನ್. ಇನ್ನು ವಾಟ್ ಈಸ್ ದಿ ಕ್ವಾಂಟಿಟಿ ಆಫ್ ಬ್ಲಡ್ ಇನ್ ದಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್? ಆರೋಗ್ಯವಂತ ಮಾನವನ ರಕ್ತದ ಪ್ರಮಾಣ ಎಷ್ಟು? 5 to 6 ಲೀಟರ್ ಆಗ್ತದೆ. ಇನ್ನು ವಾಟ್ ಈಸ್ ದಿ ಫಾರ್ಮುಲಾ ಆಫ್ ಕೈನೆಟಿಕ್ ಎನರ್ಜಿ? ಚಲನಶಕ್ತಿಯನ್ನು ಕಂಡುಹಿಡಿಯುವ ಸೂತ್ರ 1/2 mE². ಹೌ ಮೆನಿ ಬೋನ್ಸ್ ಆರ್ ದೇರ್ ಇನ್ ದಿ ಫೇಸ್? ಮುಖದಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು? 14. ಅಟಾಮಿಕ್ ವೇಟ್ ಆಫ್ ವಾಟರ್ ಈಸ್? ನೀರಿನ ಪರಮಾಣು ತೂಕ ಎಷ್ಟಾಗಿರ್ತದೆ? ಪರಮಾಣು ರಾಶಿ ಎಷ್ಟದ? 18 ಅದ, 18 ಗ್ರಾಮ್. ಪೆನ್ಸಿಲಿನ್ ವಾಸ್ ಡಿಸ್ಕವರ್ಡ್ ಬೈ? ಪೆನ್ಸಿಲನ್ನು ಚುಚ್ಚುಮದ್ದನ್ನು ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಅಷ್ಟಾಗದ. ಅಲೆಕ್ಸಾಂಡರ್ ಫ್ಲೇಮಿಂಗ್ ಆಗಬೇಕದ. ಅಲೆಕ್ಸಾಂಡರ್ ಫ್ಲೇಮಿಂಗ್ ಮಿಸ್ಟೇಕ್ ಆಗಿದೆ, ಅಲೆಕ್ಸಾಂಡರ್ ಫ್ಲೇಮಿಂಗ್. ಇನ್ನು ಬಾಕ್ಸೈಟ್ ಈಸ್ ದಿ ಓರ್ ಆಫ್ ವಿಚ್ ಮೆಟಲ್ಸ್? ಬಾಕ್ಸೈಟ್ ಅನ್ನೋದು ಎದರ ಅದಿರು? ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್. ಕಬ್ಬಿಣದದಿರು ಹೆಮಟೈಟ್ ಆ್ಯಂಡ್ ಮ್ಯಾಗ್ನಟೈಟ್. ಎಕ್ಸ್ರೇ ವಾಸ್ ಡಿಸ್ಕವರ್ಡ್ ಬೈ? ಕ್ಷ ಕಿರಣಗಳನ್ನು ಕಂಡುಹಿಡಿದವರು ಯಾರು? ವಿಲಿಯಂ ರಾಂಟ್ಜನ್. ದಿ ಪ್ರಪೋರ್ಷನ್ ಆಫ್ ನೈಟ್ರೋಜನ್ ಇನ್ ಓಪನ್ ಏರ್? ಗಾಳಿಯಲ್ಲಿ ನೈಟ್ರೋಜನ್ನ ಪ್ರಮಾಣ ಎಷ್ಟು? 78%. ಅನಿಮಿಯಾ ಇನ್ ಮ್ಯಾನ್ ಈಸ್ ಕಾಸ್ಡ್ ಡ್ಯೂ ಟು ದಿ ಡೆಫಿಷಿಯನ್ಸಿ ಆಫ್? ರಕ್ತಹೀನತೆ ಕಾಯಿಲೆ ಯಾವುದರ ಕೊರತೆಯಿಂದ ಬರ್ತಕ್ಕಂಥದ್ದು? ರೈಟ್ ಆನ್ಸರ್ ಈಸ್ ಐರಾನ್. ವಾಟ್ ಈಸ್ ದಿ ಕಲರ್ ಆಫ್ ನೈಟ್ರೋಜನ್ ಗ್ಯಾಸ್? ನೈಟ್ರೋಜನ್ ಗ್ಯಾಸ್ದ ಬಣ್ಣ ಯಾವುದು? ಕಲರ್ ಇಲ್ಲ, ಕಲರ್ಲೆಸ್. ನೆಕ್ಸ್ಟು ಹಾರ್ಡೆಸ್ಟ್ ಪಾರ್ಟ್ ಇನ್ ದಿ ಹ್ಯೂಮನ್ ಬಾಡಿ? ಮಾನವನ ದೇಹದಲ್ಲಿ ಅತ್ಯಂತ ಕಠಿಣವಾದ ಭಾಗ ಯಾವುದು? ಎನಾಮೆಲ್. ವಿಚ್ ಮಿನರಲ್ಸ್ ಈಸ್ ಫೌಂಡ್ ಇನ್ ದಿ ಹಿಮೋಗ್ಲೋಬಿನ್? ರಕ್ತದಲ್ಲಿ ಯಾವುದು ಪ್ರಮುಖವಾಗಿ ಕಂಡುಬರ್ತದೆ? ಐರಾನ್ ಈಚೆ ಕಂಡುಬರ್ತದೆ. ಇಷ್ಟು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರ್ತಕ್ಕಂಥ 100 ಇಂಪಾರ್ಟೆನ್ಸ್ ಟಾಪ್ ಕ್ವಶನ್ ಆನ್ಸರ್ಸ್. ಇವುಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.